केंद्र सरकार सध्याच्या देशाच्या आर्थिक व्यवस्थापनात पूर्णतः अपयशी ठरली आहे। 2025-26च्या सादर केलेल्या अर्थसंकल्पाने देशातील जनतेच्या अपेक्षांना धोका दिला आहे। हा अर्थसंकल्प फक्त श्रीमंतांसाठी श्रीमंतांकडून तयार करण्यात आला आहे असा आरोप CITU जिल्हा समितीने केलाय। या अर्थसंकल्पाच्या विरोधात CITUने बुधवारी निदर्शने करून जिल्हाधिकाऱ्यांना निवेदन सादर केले। गंभीर बेरोजगारी आणि घटणाऱ्या वेतनशक्तीचा प्रश्न सोडवण्याऐवजी मोदी सरकारने या अर्थसंकल्पाद्वारे कामगार वर्गाची क्रयशक्ती आणखी कमी करण्याचे काम केले आहे। यंदाच्या अर्थसंकल्पात कष्ट करणाऱ्या लोकांना त्यांच्या श्रमाला साजेसे वेतन देण्याऐवजी शेतकऱ्यांच्या पिकांना हमीभाव न देता निराशाजनक अर्थसंकल्प मांडण्यात आला आहे। हा संपूर्णतः शेतकरी आणि कामगार विरोधी अर्थसंकल्प आहे असे CITUने सांगितले। 1ನೇ ತಾರೀಕಿಗೆ ಕೇಂದ್ರ ಸರ್ಕಾರ 25-26ನೇ ಸಾಲಿನ ಬಜೆಟ್ ಅಂತದ್ದು ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ನಿಭಾಯಿಸುವಲ್ಲಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಈ ಸಫಲವಾಗಿದೆ। ಯಾಕಂತಂದ್ರೆ ಭಾರತ ದೇಶದ ಜನ ಏನು ನಿರೀಕ್ಷೆ ಇಟ್ಟುಕೊಂಡಿದ್ರು ಈ ಸಲ ಬಜೆಟ್ನಲ್ಲಿ ರೈತರಿಗೆ, ಕಾರ್ಮಿಕರಿಗೆ, ಟೋಟಲ್ ಆಗಿ ಕೂಲಿಕಾರರಿಗೆ ಒಂದೇನಾದರೂ ಪ್ರೋತ್ಸಾಹ ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಭಾಳಷ್ಟು ಜನ ನಿರೀಕ್ಷೆಯನ್ನು ಮಾಡಿದ್ರು। ಆದರೆ ಮೋದಿ ಸರ್ಕಾರ ಮತ್ತು ವಿತ್ತ ಸಚಿವೆಯಾದಂಥ ನಿರ್ಮಲಾ ಸೀತಾರಾಮನ್ ಅವರು ಈ ದೇಶದ ಬಹುಕೋಟಿ ಜನ ದುಡಿಯುವಂಥ 22% ಅಸಂಘಟಿತ ಕಾರ್ಮಿಕರೇನಿದ್ದಾರೆ, ಕೂಲಿಕಾರರೇನಿದ್ದಾರೆ, ರೈತರೇನಿದ್ದಾರೆ, ಈ ಎಲ್ಲರಿಗೂ ಒಂದು ವಿಶ್ವಾಸ ದ್ರೋಹ ಮಾಡಿದಂಥ ಒಂದು ಬಜೆಟ್ ಈ ಸಲ ಮಂಡನೆ ಮಾಡ್ಯಾರ। ಟೋಟಲ್ ಆಗಿ ಏನು ಮಾಡ್ಯಾರ ಅಂತಂದರೆ ಕೇಂದ್ರ ಸರ್ಕಾರದಲ್ಲಿ ಪುಸ್ತಕ ಏನು ಓದ್ತಾರಲ್ಲ ಆ ಪುಸ್ತಕ ಓದು ಟೈಪ್ ಬಜೆಟ್ ಅಂದರೆ ಮಂಡನೆ ಮಾಡ್ಯಾರ। ಯಾವುದೇ ರೀತಿಯಿಂದ ಸಾಮಾಜಿಕ ಕಲ್ಯಾಣ ಯೋಜನೆಗಳಿಗೆ ಅನುದಾನವನ್ನು ನಿರೀಕ್ಷೆದ ಮಟ್ಟದಲ್ಲಿ ಅನುದಾನವನ್ನು ಕೊಟ್ಟಿಲ್ಲ। ಉದಾಹರಣೆಗೆ ICDS ಯೋಜನೆಗೆ ಕೊಡುವಂಥ ಅನುದಾನವನ್ನು ಕಡಿತ ಮಾಡ್ಯಾರ। ಇವತ್ತಿನ ರೂಪಾಯಿ ಅಪಮೌಲ್ಯ ಆಗುವಂಥ ಒಂದು ಪರಿಸ್ಥಿತಿಯಲ್ಲಿ ಅದು ಕಡಿಮೆ ಕೊಟ್ಟಾರೆ। ಎರಡನೇದಾಗಿ ಉದ್ಯೋಗ ಖಾತ್ರಿ ಯೋಜನೆಗೆ ಬಜೆಟ್ನಲ್ಲಿ ಅನುದಾನವನ್ನು ಕಡಿತ ಮಾಡ್ಯಾರ। ಟೋಟಲ್ ಆಗಿ ಇವತ್ತೇನು ಮಾಡ್ಯಾರಂದ್ರೆ ಶ್ರೀಮಂತರಿಂದ ಶ್ರೀಮಂತರಿಗಾಗಿ ಇರುವಂಥ ಬಜೆಟನ್ನು ಮಂಡನೆ ಮಾಡ್ಯಾರ। ಆದ್ದರಿಂದ ಈ ಸಾಲಿನ ಬಜೆಟ್ ಏನು ಮಂಡನೆ ಮಾಡ್ಯಾರ ಕೇಂದ್ರ ಸರ್ಕಾರ, ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಅಂದರೆ CITU ಜಿಲ್ಲಾ ಸಮಿತಿ ಇದು ಸಂಪೂರ್ಣವಾಗಿ ಖಂಡಿಸುತ್ತದೆ ಮತ್ತು ಇದನ್ನು ವಿರೋಧ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿಕೆ ಪಡ್ತೀನಿ। ನನ್ನ ಹೆಸರು GM ಜೈನೇಖಾನ್, CITU जिल्हा प्रधान कार्यदर्शी। ग्रामीण भागापासून शहरी विकासापर्यंत आणि रस्ते ते अंतराळ तंत्रज्ञानापर्यंत सर्व क्षेत्रांमध्ये आर्थिक व्यवस्थेचा प्रायव्हेट पब्लिक पार्टनरशिप मॉडेलच्या नावाखाली आणखी मोठ्या प्रमाणात खासगीकरण करण्यात आलं आहे। याचा अर्थ असा की सार्वजनिक गुंतवणुकीचा मोठा भाग खासगी कंपन्यांच्या हातात दिला जाणार आहे असे त्यांनी स्पष्ट केले। संकल्प शिंदे, KMM मराठी, बेळगाव।